ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಬಾರಿ ಸಾಮಾನ್ಯವಾಗಿ ತೀರ್ಥಯಾತ್ರೆಗೆ ಹೊರಟವರೆಲ್ಲ ಗಯಾ ಶ್ರಾದ್ದ ಅನ್ನೋದು ಅತ್ಯಂತ ಅವಶ್ಯ ಮಾಡಬೇಕಾದ್ದು ಅಂತ ಹೇಳಿ ಮಾಡಿ ಬರ್ತಾರೆ. ಆದರೆ ಅದರ ಜೊತೆಗೊಂದು ತಪ್ಪು ಭಾವನೆಯನ್ನು ಕೂಡ ಹೊತ್ತುಕೊಂಡು ಬರ್ತಾರೆ. ಗಯೆಯಲ್ಲಿ ಒಮ್ಮೆ ಶ್ರಾದ್ದ ಮಾಡಿದ್ರೆ ಮತ್ತೆ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅಂದ್ರೆ ವರ್ಷದಲ್ಲಿ ಒಂದು ಬಾರಿ ಮಾಡುವಂತಹ ಶ್ರಾದ್ದ ಮಾಡಬೇಕಾಗಿಲ್ಲ ಅಂತ ಅಲ್ಲಿ ಆ ಗಯಾ ಶ್ರಾದ್ದ ಹಾಕಿಸುವವರು ಒಂದ್ಸಲ ಅದನ್ನು ಹೇಳಿಬಿಡ್ತಾರೆ. ಇವರಿಗೂ ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅಂತ ಕಷ್ಟ ತಪ್ಪು ಅಂತ ಭಾವಿಸಿಕೊಂಡು ಅದನ್ನೇ ಮತ್ತೆ ಮತ್ತೆ 10 ಜನರ ಜೊತೆಗೆ ಹಂಚಿಕೊಳ್ತಾ ಮಾಡುವುದೆಲ್ಲ ಸರಿ ಅಂತ ಸಮರ್ಥಿಸಿಕೊಳ್ತಾರೆ. ಆದ್ರೆ ಶಾಸ್ತ್ರಗಳಲ್ಲಿ ಅಂತಹ ಮಾತುಗಳನ್ನ ನಾವು ನೋಡಿದ್ರು ಅದರ ಅಭಿಪ್ರಾಯ ಏನು, ಪ್ರಸಂಗ ಏನು ಅಂತ ಗಮನಿಸಬೇಕು. ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಹೇಳುವಾಗ ಪ್ರತಿ ತೀರ್ಥಕ್ಷೇತ್ರಕ್ಕೂ ಅದರದ್ದೇ ಆದ ಒಂದು ಮಹತ್ವ ಇದೆ, ಅದರದ್ದೇ ಆದ ಒಂದು ಹಿರಿತನ ಇದೆ. ಅದನ್ನ ಪ್ರಚುರಪಡಿಸುವಾಗ ಅಂಥ ಮಾತುಗಳನ್ನ ಹೇಳುವುದು ಯಾಕೆ ಅಂದ್ರೆ, ನೀವು ಇಲ್ಲಿ ಶ್ರಾದ್ದ ಮಾಡಲೇಬೇಕು ಅನ್ನುವ ತಾತ್ಪರ್ಯ ಹೊರತು ಮುಂದೆ ಶ್ರಾದ್ದ ಮಾಡಬೇಕಾಗಿಲ್ಲ ಅನ್ನುವ ತಾತ್ಪರ್ಯ ಅಲ್ಲ. ಈಗ ಒಂದು ಭೂರಿ ಭೋಜನ ಆಯ್ತು, ಮೂಗಿನ ತನಕ ತಿಂದಿದ್ದಾನೆ, ಕೆಮ್ಮಿದ್ರೆ ಮೂಗಲ್ಲಿ ನೆತ್ತಿಯಲ್ಲೂ 2 ಅಕ್ಕಿ ಕಾಳು ಹಾರುತ್ತೆ. ಅಂತ ಸಂದರ್ಭದಲ್ಲಿ ಅವನೇನ್ ಹೇಳ್ತಾನೆ, ಬಾ 2 ದಿವಸಕ್ಕಾಗುವಷ್ಟು ಊಟ ಹಾಕಿ ಬಿಟ್ಟಿದ್ದಾರೆ, 2 ದಿವಸ ಊಟ ಮಾಡದೇ ಇದ್ರು ನಡೆಯುತ್ತೆ ಅಂತ ಹೇಳ್ತಾನೆ. ಆದ್ರೆ ಸಂಜೆ 6 ಗಂಟೆ ಆಗುವಷ್ಟೊತ್ತಿಗೆ ಮತ್ತೆ ಅಡಿಗೆ ಮನೆಯಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನಿದೆ ಅಂತ ಹುಡುಕ್ತಾ ಇರ್ತಾನೆ. ಅಲ್ಲರಿ ನೀವು ಬೆಳಿಗ್ಗೆ ಹೇಳಿದ್ದಲ್ವಾ ಮಧ್ಯಾಹ್ನ ಊಟ ಮಾಡಿದ್ದು ಜಾಸ್ತಿ ಆಗಿದೆ, 2 ದಿವಸ ಊಟ ಬೇಡ ಅಂತ, ಮತ್ತೆ ಈಗ ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳ್ತಾರ. ಹೇಳುವಾಗ ಆ ಊಟ ಮಧ್ಯಾಹ್ನದ್ದು ಅಷ್ಟು ಚೆನ್ನಾಗಿತ್ತು, ಬೇಕಾದಷ್ಟು ಕೈ ಬಿಟ್ಟು ಬಡಿಸಿದ್ರು ಅನ್ನುವ ಅಭಿಪ್ರಾಯ ಹೇಳಲಿಕ್ಕೆ ಮಾತ್ರ ಆ ಮಾತನ್ನ ಹೇಳುದು ಹೊರತು, ಈಗ 2 ದಿವಸ ಊಟ ಬೇಡ್ರಿ ಅಷ್ಟು ಬಡಿಸ್ಬಿಟ್ರಿ ತಾವು ಅಂತ ಹೇಳಿದ್ರೆ 2 ದಿವಸ ಊಟ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ನೀವು ಅಷ್ಟು ಚೆನ್ನಾಗಿ ಬಡಿಸಿದಿರಿ, ಅಷ್ಟು ಚೆನ್ನಾಗಿ ಆತಿಥ್ಯ ಮಾಡಿದ್ದೀರಿ ಅನ್ನುವ ಅರ್ಥ ಹೇಗೋ ಹಾಗೆ ಇಲ್ಲೂ ಕೂಡ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಾಗ ಗಯೆಯಲ್ಲಿ ಬಿಡಬಾರದು. ಅದು ಅತ್ಯಂತ ಮುಖ್ಯವಾದ ಕ್ಷೇತ್ರ. ಆದ್ರಿಂದಾಗಿ ಭಗವಂತನ ಪದತಲದಲ್ಲಿ ನಮ್ಮ ಹಿರಿಯರನ್ನ ನೆನೆದು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವ ತರ್ಪಣಾದಿ ಪಿಂಡ ಪ್ರದಾನಾದಿ ಕರ್ಮಗಳನ್ನು ಮಾಡಿದ್ರೆ ಅವರಿಗೆ ಉತ್ತಮ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಿರುವಂತಹ ಒಳ್ಳೆಯ ದಾರಿಯನ್ನ ಮಕ್ಕಳಾಗಿ ನಮ್ಮ ಸಂಸ್ಕಾರವನ್ನ ನಾವು ತೋರಿಸಿದ್ದೇವೆ ಅಂತ ಅರ್ಥ ಹೊರತು ಮುಂದೆ ಆ ಕರ್ತವ್ಯವನ್ನು ಮಾಡಬೇಕಾಗಿಲ್ಲ, ಬಿಡಬೇಕು, ಅಲ್ಲಿಗೆ ನಿಲ್ಲಿಸಬೇಕು ಅಂತ ಅನ್ನುವ ಅಭಿಪ್ರಾಯದಲ್ಲಿ ಅದನ್ನು ಹೇಳಿದ್ದಲ್ಲ. ಇದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಅರ್ಥವಾದದ ಮಾತುಗಳು ಅಂತ ಹೇಳ್ತಾರಷ್ಟೇ. ಅದು ಕೇವಲ ತತ್ಕಾಲದಲ್ಲಿ ಆ ಘಟನೆಯನ್ನ ಆ ಶ್ರದ್ಧೆಯಿಂದ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಹೇಳಿದ್ದು ಹೊರತು ಆ ಕಾರ್ಯದ ಯಥಾವತ್ತಾದ ಮಾತನ್ನ ಇಟ್ಟುಕೊಂಡು ಮುಂದೆ ಎಂದೂ ಕೂಡ ಜಪ ಪೂಜೆ ಅಥವಾ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಅದರಿಂದಾಗಿ ನಾವು ಗೈಯಲ್ಲಿ ಶ್ರಾದ್ದ ಹಾಕಿದ್ರೂ ಕೂಡ ಮತ್ತೆ ನಮ್ಮ ನಿತ್ಯ ಶ್ರಾದ್ದ ಎನಿಸಿದಂತಹ ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನ ಮಾಡಲೇಬೇಕು ಅನ್ನೋದು ಶಾಸ್ತ್ರದ ಕಟ್ಟುನಿಟ್ಟಾದ ವಚನವಾದ್ರಿಂದಾಗಿ ಅದು ನಿತ್ಯ ಕರ್ಮ ಆದ್ರಿಂದಾಗಿ ಅದನ್ನು ಬಿಟ್ಟು ಬಿಡ್ಲಿಕ್ಕಿಲ್ಲ. ಯಾಕೆಂದ್ರೆ ನಮಗೆ ನಾವಿರುವ ತನಕವೂ ಕೂಡ ಪಿತೃದೇವತೆಗಳ ಅನುಗ್ರಹವನ್ನ ಪ್ರಾಪ್ತಿಯಾಗಿಸಿಕೊಳ್ಳಿಕ್ಕೋಸ್ಕರ ತಂದೆ ತಾಯಿಗಳ ಋಣವನ್ನ ಯಾವ ಕಾರಣಕ್ಕೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಪ್ರತೀಕವಾಗಿ ನಾವು ಶ್ರಾದ್ದ ಕರ್ಮದ ಮೂಲಕ ನಮ್ಮ ಹಿರಿಯರನ್ನ ನೆನೆಸಿ ಅವರು ನಡೆಸಿಕೊಂಡು ಬಂದ ಕರ್ಮಾಂಗಗಳು, ಅವರ ಜೀವನದ ಧ್ಯೇಯೋದ್ದೇಶಗಳು, ಅವರಿಂದ ನಾವು ಪಡೆದಂತಹ ಲಾಭವನ್ನ ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಆ ಕರ್ತವ್ಯವನ್ನು ನಿರ್ವಹಿಸಿ 10 ಜನಕ್ಕೆ ಒಂದು ಧರ್ಮ ಕಾರ್ಯದಲ್ಲಿ ನಮ್ಮ ಬಂಧುಗಳನ್ನ ಸೇರಿಸುವ ಒಂದು ಉತ್ತಮವಾದ ಕಾರ್ಯವಾಗಿ ಅದನ್ನು ಮಾಡಬೇಕು, ಶ್ರದ್ಧೆಯಿಂದ ನಡೆಸಬೇಕಾದ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಆ ರೀತಿ ಕೆಲವೊಮ್ಮೆ ಹೇಳಿರ್ತಾರೆ. ಹಾಗಂತ ಹೇಳಿ ಅದರ ಅರ್ಥ ಮತ್ತೆ ಶ್ರಾದ್ದ ಮಾಡಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಪ್ರತಿ ವರ್ಷ ಮತ್ತೆ ನಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳುವ ಕರ್ತವ್ಯವನ್ನ ಪಿತೃಪಕ್ಷದ ಸಂದರ್ಭದಲ್ಲಿ ಒಂದು ಬಾರಿ, ಮತ್ತೆ ಪ್ರತಿ ವರ್ಷದ ಆ ತಿಥಿಯನ್ನ ನೆನೆಸಿಕೊಂಡು ಮಾಡುವ ಕರ್ತವ್ಯ ಅದು ಅನಿವಾರ್ಯವಾದದ್ದು ಅನ್ನೋದನ್ನ ನಾವು ಮರಿಬಾರದು. ಹೀಗೆ ಅನೇಕ ವಿಷಯಗಳಲ್ಲಿ ತಮ್ಮ ಜಿಜ್ಞಾಸೆಗಳಿದ್ರೆ ಈ ಮೂಲಕ ನಾವು ಪ್ರಶ್ನೋತ್ತರದ ರೂಪದಲ್ಲಿ ಚಿಂತಿಸುವುದಕ್ಕೆ ಅವಕಾಶ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು.